ಝೂ ಎಲ್ಲ ತಿರ್ಗಾಡಿದಾಯ್ತು, ಸಿಕ್ಕಾಪಟ್ಟೆ ಹೊಟ್ಟೆ ತಾಳ ಆಗ್ತಿದೆ. ಇಲ್ಲಿ ಹೋಟ್ಲು ಹುಡುಕ್ತಾ ಇದ್ದೀವಿ, ಎಲ್ಲ ಪಾಶಾಗೆ ಇದೆ. ನಮ್ಮ ರೇಂಜಿಗೆ ನಾವು ಹುಡ್ಕೊಂಡು ಹೋಗ್ತೀವಿ. ಬೆಂಗಳೂರು ಥರನೇ ಒಂದು ಏರಿಯಾ ಸಿಕ್ತು, ಚಿಕ್ಕಪೇಟೆ ಥರ ಹೋಗ್ತಿದ್ದಾರೆ ಹೋಟ್ಲು ಹುಡ್ಕೊಂಡು. ಇದು ನೋಡಿ, ಇದು ಹುಕ್ಕಾದ ಒಂದು ದೊಡ್ಡದು. ಯಾವ ಥರ ಇದೆ ಹೋಟ್ಲು? ಇಲ್ಲೆಲ್ಲ ಆಲ್ಮೋಸ್ಟ್ ಇದೇ ಥರನೇ ಇರುತ್ತೆ ಹೋಟ್ಲು. ಇವಾಗ ಇದ್ರ ಮೇಲೆ ರೈಸ್ ಹಾಕ್ತಾರೆ, ನಾವು ಇದ್ರ ಮೇಲೆ ತಿನ್ನಬೇಕು. ಇಲ್ಲ ಬೇಕಾದ್ರೆ ಪ್ಲೇಟ್ ಕೇಳಿದ್ರೆ ಪ್ಲೇಟ್ ಕೊಡ್ತಾರೆ. ಸೂಪು ಮತ್ತು ಇದು ಅಲ್ಫಾ ಮತ್ತು ಇಲ್ಲಿ ಹೇಳ್ತಾರೆ ರೈಸ್, ಇದೆಲ್ಲ ಕೊಡ್ತಾರೆ. ಓಹೋ ಸ್ಮೈಲು ಚಿಕನ್ನು ನೋಡಿ, ಇಷ್ಟು ದೊಡ್ಡ ತಟ್ಟೆಯಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಅಲ್ಲ ನಿಮಗೆ ಇಷ್ಟು ದೊಡ್ಡ ತಟ್ಟೆಯಲ್ಲಿ ತಿಂತಾರೆ? ಸೌದೆಯಲ್ಲಿ ಎಣ್ಣೆ ಹೋದ್ರು ಇಷ್ಟೇ ದಪ್ಪ ತಟ್ಟೆಯಲ್ಲಿ, ಒಬ್ರಿಗೆ ಅಷ್ಟು ಕೊಡೋಲ್ಲ, ಸುಮಾರು ಒಂದು 2-3 ತಿನ್ಬೋದು ತಟ್ಟೆಯಲ್ಲಿ. 68 ಇದೇ ಹೋಟ್ಲಿಗೆ ನಾನು ಬಂದಿದ್ದು. ನೀವೇನೋ ಟೈಪ್ ಕಡೆ ವಿಸಿಟ್ ಮಾಡಿದ್ರೆ ನೋಡಿ, ಈ ಮಸೀದಿ ಇದೆ, ಇಲ್ಲಿ ಆಪೋಸಿಟಾಗಿ ಬಂದ್ಬಿಡಿ. ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್. ಜನರೇ ಸಿಟಿ ಪೂರ್ತಿ ನೋಡಿದರು. ನೀವು ಬರೀ ಪಾರ್ಕ್ ಅನ್ನೇ ನೋಡಿ ನಿಮ್ಮ ಕಾರನ್ನು ಪಾರ್ಕ್ ಮಾಡಬೇಕು. ಬರೀ ಪಾರ್ಕ್, ಟೈಪ್ ಸಿಟಿ ಫುಲ್ ಪಾರ್ಕ್. ಅಲ್ಲಿಲ್ಲ ಪಾರ್ಕ್ ಮಾಡೋದು, ಗಾಡಿ ಪಾರ್ಕ್ ಅಲ್ಲ ಜನರೇ, ಗಾಡಿ ಪಾರ್ಕ್ ಅಲ್ಲ ಹೇಳ್ತಾರದು. ಜನಗಳು ಓಡಾಡುವಂತಹ ಪ್ಲೇಸ್, ವಿಶ್ರಾಂತಿ ಪಡೆದುಕೊಳ್ಳುವಂತಹ ಪ್ಲೇಸ್. ಪಾರ್ಕ್ ಕನ್ನಡ ಏನಂತಾರೆ? ಉದ್ಯಾನವನ. ಉದ್ಯಾನವನಗಳ ನಾಡು ತೈಫ್, ಸೌದಿ ಅರೇಬಿಯಾ. ತೈಫ್ ಅಂದ್ರೆ ಉದ್ಯಾನವನಗಳು ಅಷ್ಟೇ. ದೊಡ್ಡ ಪಾರ್ಕ್ ಯಾವ್ದು ಅಂತ ಸರ್ಚ್ ಮಾಡ್ಕೊಂಡು ಬಂದ್ವಿ. ಇದೆ ಸುಮಾರು ಎಕರೆಗಳಲ್ಲಿದೆ ಪಾರ್ಕ್. ಬೈಕ್ ರೈಡ್ ಇದೆ, ಎಲ್ಲಾನು ಇದೆ. ಒನ್ ಟೈಮ್ ಬಂದಿದ್ವಿ ನಾವು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಒಂದು 5 years ಮುಂಚೆ. ಸೆಕ್ಯೂರಿಟಿ ಎಲ್ಲ ಇರ್ತಾರೆ. ಇದೆಲ್ಲ ಔಟ್ಸೈಡ್ ಎಲ್ಲ ಫುಲ್ ಪಾರ್ಕಿಂಗ್. ಸೌದಿ ಮೀಡಿಯಾ ಇದು. ಫ್ರೀ ಇದು ಎಂಟ್ರೆನ್ಸ್, ಇದು ಎಲ್ಲ ಫ್ರೀ. ಹೋಗ್ಬೇಕಿನ್ನ ಸುತ್ತಾಡಬೇಕು, ಸುಮಾರು ಎಕರೆಗಳೆಲ್ಲ ಇದೆ. ಲಾಸ್ಟಲ್ಲಿ ಕಲ್ಬಂಡೆ ಇದೆಯಲ್ಲ, ಆ ಕಲ್ಬಂಡೆ ಸಮೇತನೂ ಇದ್ರ ಒಳಗಡೆ ಪಾರ್ಕ್ ಒಳಗಡೆ ಬರೋದು, ಅಷ್ಟು ದೊಡ್ಡದು. ಪಾರ್ಕ್ ಒಳಗಡೆನೆ ಫುಲ್ ವ್ಯೂ ನೋಡೋದಕ್ಕೆ ಎಲ್ಲ ಫೆನ್ಸಿಂಗ್ ಮಾಡಿರ್ತಾರೆ. ಯಾವರಪ್ಪ? ಬೆಳ್ತಂಗಡಿ. ಯಾವರಪ್ಪ? ಅಣ್ಣ ಯಾವಣ್ಣ? ನಿಮ್ಮ ಅಭಿಮಾನಿ ಹೇಳೋ. ಜನರೇ ಬೆಳೆಸ್ತವನೆ ದೊಡ್ಡಬಳ್ಳಾಪುರದ ಮಂಜಣ್ಣ. ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರ. ಸ್ನೇಹಿತರೆ, ಎಲ್ಲಿ ನೋಡಿದರೂ ಉದ್ಯಾನವನ. ನೋಡಿ, ಇದೇ ಖರ್ಜೂರ ಮರ. ನಮ್ಮೂರ ಕಡೆ ಎಲ್ಲ ಐತ್ಲು ಮರ ಇರ್ತದಲ್ಲ, ಹಂಗೆ ಖರ್ಜೂರ ಮರ ಇದು. ಇವನಾರ ತಂಬಿ ಇವನು. ಯಾರ್ದು ಮಗು ಇದು? ತಂಬಿ ಶಿಷ್ಯ. ಇದೆಲ್ಲ ಖರ್ಜೂರನೇ. ಏನು ಕಾಣಿಸ್ತಿದೆ? ಖರ್ಜೂರ ಮರ ಇದು. ಈಸ್ಲು ಮರ ಅನ್ಕೊಂಡ್ಬಿಡ್ತೀವಿ ನಾವು ನಮ್ಮೂರ ಕಡೆ ಇದನ್ನ. ಹಾಂ, ಎಲ್ಲ ಫ್ರೀ ಕಾಸ್ಟ್ ಇದು. ಎಂಟ್ರಿ ಎಲ್ಲ ಫ್ರೀ ಪಾರ್ಕಲ್ಲಿ ಇದು. ನೋಡಿ, ಪಾರ್ಕ್ ಇಷ್ಟು ಸರೌಂಡಿಂಗಲ್ಲಿ ಆಗಿದೆ. ಇದರಲ್ಲಿ ಎಲ್ಲೆಲ್ಲಿ ಏನೇನು ಹೋಟ್ಲು ಗೀಟ್ಲು ಎಲ್ಲ ಒಳಗಡೆ ಎಲ್ಲ ಇದೂ ಇದೆ. ವಾಟ್ರದು ಸೆಂಟ್ರಲ್ ಇದೆಯಲ್ಲ, ಅದು ವಾಟ್ರ್ ಡ್ಯಾನ್ಸು ನೈಟ್ ಸ್ಟಾರ್ಟ್ ಆಗುತ್ತೆ. ಈ KRS ಅಲ್ಲಿ ವಾಟ್ರದು ಇದು ಬರ್ತದಲ್ಲ ಡ್ಯಾನ್ಸು, ಆ ಥರ. ಅಲ್ಲೆಲ್ಲ ಎಂಟ್ರೆನ್ಸ್ ಎಲ್ಲ ಫ್ರೀ. ಇಲ್ಲಿ ಫುಲ್
ಇಲ್ಲೆಲ್ಲ ಫ್ಯಾಮಿಲಿ ಫುಲ್ ಇರ್ತದೆ. ಎಲ್ಲಿ ಇದೇನು ಅಂದರೆ ಇಲ್ಲಿ ಕೆ ಆರ್ ಎಸ್ ಅಲ್ಲಿ ನೋಡಿದೆ, ಕೆ ಆರ್ ಎಸ್ ಡ್ಯಾಮಲ್ಲಿ ಸಾಂಗ್ ಹಾಕ್ಬಿಟ್ಟು ವಾಟರ್ ಡ್ಯಾನ್ಸ್ ಬರುತ್ತೆ ಕೆ ಆರ್ ಎಸ್ ಅಲ್ಲಿ, ಆ ಥರ ಸೇಮ್ ಇದು. ಫುಲ್ಲು ನೈಟ್ ಶೋ ಇದು. ನೈಟ್ ಒಂದು 7 ಗಂಟೆ 8 ಗಂಟೆ ಹಿಂಗೆ ಸ್ಟಾರ್ಟ್ ಆಗುತ್ತೆ ಇದು. ಫುಲ್ಲು ಕೆ ಆರ್ ಎಸ್ಗೆ ಹೋಗಿರೋರು ಗೊತ್ತಾಗಿರುತ್ತೆ ಯಾವ ಥರ ಇದು ಅಂತ. ಫುಲ್ಲು ಡ್ಯಾನ್ಸು. ಇದು ನ್ಯೂಸ್ ಚಾನಲ್ಲು ಲೈವ್ ಮಾಡ್ತಾ ಇದ್ದಾರೆ ಪಾಪ. ಇದೇನಿದೆ ಮ್ಯೂಸಿಕ್, ಇಲ್ಲಿ ಮ್ಯೂಸಿಕ್ ಪ್ಲೇ ಆಗುತ್ತೆ, ಇಲ್ಲೆಲ್ಲ ವಾಟ್ರು ಡ್ಯಾನ್ಸಿಂಗ್. ಪಾರ್ಕ್ಗಳಲ್ಲೂ ಈ ಬಂಡೆಕಲ್ಲುಗಳೆಲ್ಲ ಇನ್ಕ್ಲೂಡಿಂಗ್ ಆಗಿದೆ. ಇನ್ನೂ ಹೋಗ್ಬೋದು ಔಟ್ಸೈಡೆಲ್ಲ. ಇಲ್ಲೆಲ್ಲ ಹೋದ ಅಂದರೆ ಫುಲ್ ಎಲ್ಲ ಪಾರ್ಕ್ ಐತೆ. ನಮಗೆ ಟೈಮ್ ಸಾಕಾಗ್ತಿಲ್ಲ, ಹಾಗಾಗಿ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಅರ್ಧನೇ ಮುಗಿಸ್ಕೊಂಡು. ಎಲ್ಲ ಚಿತ್ರದುರ್ಗ ಥರ ನೋಡಿ ಕಲ್ಲುಗಳೆಲ್ಲ ಹೆಂಗಿದೆ. ಯಾವ ಥರ ಇದೆ ಕಲ್ಲು. ಎಲ್ಲ ಟೂರಿಸ್ಟ್ಗಳು ಇಲ್ಲ ಲೋಕಲ್ ಪ್ಲೇಸ್ಗಳು ಅವರು ಬಂದಿರ್ತಾರೆ. ಅಂಕಲ್ ರಾಟೆ ಸ್ಟಾರ್ಟ್ ಆಗೈತೆ. ಅದು ಅಂಕಲ್ ರಾಟೆ. ಇಲ್ಲೆಲ್ಲ ನೀರೆಲ್ಲ ಓಪನ್ ಆಯಿತು ಅಂದರೆ ಇಲ್ಲೆಲ್ಲ ಇರುತ್ತೆ ಫುಲ್ಲು. ನೈಟ್ ಆಯಿತು ಅಂದರೆ ಲೈಟ್ ಎಲ್ಲ ಕಾಣಿಸ್ತಿದೆಯಲ್ಲ ಬಂಡೆಗಳ ಮೇಲೆ, ಫುಲ್ಲು ಲೈಟಿಂಗ್ಸ್ ಬಿಟ್ಟಿರ್ತಾರೆ. ಬಂಡೆಗಳು ನೋಡೋಕೆ ಸಕ್ಕದ ಕಾಣಿಸ್ತಾ ಇರ್ತವೆ ನೈಟ್ ಹೊತ್ತು. ಅಂದರೆ मुदीर ಆಯ್ತು ಗೊತ್ತಿಲ್ಲ. ರಿಟರ್ನ್ ಎಲ್ಲ ಮಕ್ಕಳು ಆಟ ಆಡೋಂಥದ್ದು. ಏನು ಜಿದ್ದ ಸುತ್ತಮುತ್ತ ಇರೋರೆಲ್ಲ ಒನ್ ಡೇ ಬಂದು ಹೋಗ್ಬೋದು ಆರಾಮಾಗಿ. ತೈಫ್ಗೆ ಒಳ್ಳೆ ಟೂರಿಸ್ಟ್ ಒಳ್ಳೆ ಆಗುತ್ತೆ. ಒನ್ ಡೇಲಿ ಬಂದು ಹೋಗ್ಬೋದು ಜಿದ್ದ ಸುತ್ತಮುತ್ತ ಇರೋರೆಲ್ಲ ಆರಾಮಾಗಿ. ಅದೇ ಇದು ಎಲ್ಲ ಫ್ರೀ ಎಂಟ್ರೆನ್ಸು. ಆಯಿತು ಹೊಡ್ತಾ ಇದ್ದೀವಿ, ಮುಗೀತು ಎಲ್ಲ ಟೂರಿಸ್ಟ್. ಇವಾಗೆಲ್ಲ ಬರ್ತಿದ್ದಾರೆ ನೈಟ್ ಹೊತ್ತು. ಸಂಜೆ ಆಗ್ತಾ ಇದ್ದಂಗೆ ಎಲ್ಲ ಬರ್ತಾರೆ ಇಲ್ಲಿಗೆ. ಬಿಸಿಲಿರಲ್ವಲ್ಲ ಅವಾಗ ನೋಡಿ, ಎಲ್ಲ ಲಗೆ ಸಮೇತ ಬಂದ್ಬಿಡ್ತಾರೆ. ಆಯಿತು, ಇನ್ನ ಓಡ್ತಾ ಇದ್ದೀವಿ ಅಷ್ಟೇ. ಟೈಮ್ ಇಲ್ಲಿ 6:20 ನೋಡಿ, ಇನ್ನೂ ಎಷ್ಟು ಬೆಳಕಿದೆ. 6:20 ಬಂದು ತುಂಬ ಲಾಂಗ್ ಇದೆಯಲ್ಲ, ಚಹಾ ಕುಡಿಯೋಣ ಅಂತ ನಿಲ್ಸಿದ್ವಿ. ಇಲ್ಲಿ ಸಿಕ್ತು ಸೌದೆ ಒಲೆ, ಚಹಾ ತಗೊಂಡ್ವಿ. ಸೌದೆ ಒಲೆ
ಸೌದೆ ಒಲೆಯಲ್ಲಿ ಚಾ ಮಾಡ್ತಾವನೆ ಗುರು ಇಲ್ಲಿ ಸೌದಿಯಲ್ಲಿ. ನಾನು ಹೇಳಿಲ್ವಾ ಇಲ್ಲಿ ಟೈಪ್ ಸಿಟಿಯಲ್ಲಿ ತುಂಬ ಮರ ಗಿಡಗಳಿದೆ. ಮರಗಳಿಗೆ ಕಟ್ಟಿಗೆಗಳಿಗೇನು ಇಲ್ಲಿ ಕೊರತೆ ಇಲ್ಲ. ಸೇಮ್ ಇಂಡಿಯಾ ಥರ ಸಿಗುತ್ತೆ ಕಟ್ಟಿಗೆಗಳು ಕಡಿಮೆ ರೇಟ್ಗೆ, ಕಡಿಮೆ ರೇಟಲ್ಲೇ ಮಾಡ್ತಾನೆ. ಮತ್ತೆ ಹಿಂದೆ ನೋಡಿದ್ರೆ ಸೇಮ್ ಪಾರ್ಕ್. ನೀವು ಎಲ್ಲೋದ್ರೂ ಪಾರ್ಕ್ ಪಾರ್ಕು 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 ಈ ಟೈಪ್ ಸಿಟಿ ಏನಿದೆ ಫುಲ್ ಪಾರ್ಕಿಂಗ್. ಅಂದರೆ ಟೂರಿಸಮ್ ಅಲ್ವಾ, ಸಿಕ್ಕಾಪಟ್ಟೆ ಪಾರ್ಕ್ಗಳು ಮತ್ತು ಮಕ್ಕಳು ಆಟ ಆಡೋ ಅಂಥದ್ದು ಮತ್ತು ಗೇಮ್ಸ್ಗಳು ಜಾಸ್ತಿ ಇದ್ದಾವೆ ಮಕ್ಳುಗಳಿಗೆ ದೊಡ್ಡವ್ರಿಗೆಲ್ಲ.